ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿತು. ಈ ಚುನಾವಣೆಯಲ್ಲಿ ಮಹತ್ವದ ವಿಷಯ ಏನೆಂದರೆ ವಾರ್ಡ್ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗಿತ್ತು. ಏಕೆಂದರೆ ಅದಕ್ಕೆ ಕಾರಣ ನಮಗೆ ಒಂದು ಒಳ್ಳೆಯ ನಾಯಕ ತತ್ವ ಈ ಕ್ಷೇತ್ರಕ್ಕೆ ಬೇಕಾಗಿರೋ ಆ ನಾಯಕತ್ವವನ್ನು ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕೋಪಯೋಗ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಆ ನಾಯಕತ್ವವನ್ನು ಈ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ನಮಗೆ ಒಳ್ಳೆಯ ನಾಯಕತ್ವ ಕೊಟ್ಟರು. ಅವರ ಸಹಕಾರದಿಂದ ಇಂದು 25 ವರ್ಷಗಳಿಂದ ಇತಿಹಾಸ ಇದ್ದದ ಹುಕ್ಕೇರಿ ಪುರಸಭೆಯಲ್ಲಿ ಯಾವತ್ತೂ ಜನರ ಆಶೀರ್ವಾದ ಯಾವತ್ತೂ ಕಾಂಗ್ರೆಸ್ ಪರವಾಗಿದೆ. ಇಲ್ಲಿ ಯಾವತ್ತು ಪುರಸಭೆ ಚುನಾವಣೆಯಲ್ಲಿ ನಮ್ಮ 12 ಸದಸ್ಯರು ಕಾಂಗ್ರೆಸ್ ಪಕ್ಷದ ಚಿಹ್ನದಿಂದ ಆರಿಸಿ ಬಂದಿರು ಮತ್ತು ಯಾವಾಗೂ ಇತಿಹಾಸ ತೆಗೆದು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ. ಮುಂಬರುವ ದಿವಸದಲ್ಲಿ ಇದೇ ಪ್ರಕಾರ 2025ರಲ್ಲಿ ಮತ್ತೆ ಪುರಸಭೆ ಚುನಾವಣೆ ಇದೆ. ಹುಕ್ಕೇರಿನಲ್ಲಿ ನಾವು ವಾರ್ಡ್ ಚುನಾವಣೆಯಲ್ಲಿ 12 ಸೀಟ್ ಬಂದವು. ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನಮಗೆ ಬೆಂಬಲ ಮಾಡ್ರೆ ಮುಂಬರುವ ಚುನಾವಣೆಯಲ್ಲಿ 20 ಸೀಟ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರೋದು ಖಚಿತ. ಚುನಾವಣೆ ಕೂಡ ನಾಳೆ ಇದೆ. ಅದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸತತ ಪ್ರಯತ್ನ ಇದೆ. ಅದು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೋತ್ ನಾವು ಪ್ರಯತ್ನ ಮಾಡ್ತೇವೆ. ನಮಗ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಎಲ್ಲ ಮಾಡಿರೋದ ಅದು ಕೂಡ ನಾಳೆ ಕಾಂಗ್ರೆಸ್ ಪಕ್ಷ ತೆಕ್ಕಿಗೆ ಶಂಕಿಸಿ ಪುರಸಭೆ ತಗೋತೇವೆ. ಅದು 100% ನಮ್ಮ ವಿಶ್ವಾಸಕ್ಕೈತಿ. ಮತ್ತೆ ಮತ್ತೊಂದು ಮಹತ್ವ ವಿಷಯ ಏನಂದ್ರೆ ಹುಕ್ಕೇರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಯುವ ನಾಯಕರಾದಂತ ಋಷಭ್ ಪಾಟೀಲ್ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ನಮ್ಮ ಆತ್ಮೀಯದಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇವೆ. ನಮ್ಮ ಒಕ್ಕಟ್ಟಿದ್ದಕ್ಕೆ ನಾವು ಕಳ್ಕೊಂಡಿದ್ದು ಏನಾಗಿತ್ತಾರ ನಮ್ಮ ನಡೆಸೋರು ಕರೆಕ್ಟ್ ಇರೋದು ಇಲ್ಲದಂತ ಕಳ್ಕೊಂಡಿದ್ದು. ಈ ಸಲ ಏನಾಗ್ತಾರೆ ಇಮ್ರಾನ್ ಯುವಕ ಮತ್ತು ಬಡಗೇರವರು ಏನೋ ಪಾರ್ಟಿ ಸಲುವಾಗಿ ದೊಡ್ಡದವ್ರು ಒಬ್ರು ಇಮ್ರಾನ್ ಸ್ವಂತ ಪ್ರಯತ್ನ. ಆಮೇಲೆ ಇದಕ್ಕೆಲ್ಲ ನಾವು ಗ್ರೌಂಡ್ ರೆಡಿ ಮಾಡ್ಲಿಕ್ಕೆ ನಮಗೇನೈತಿ ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್ ಪ್ಲ್ಯಾನ್ ಅವ್ರು ಪ್ಲ್ಯಾನ್ ಮಾಡೋದ್ರಿಂದ ಈ ಸಲ ನಾವು ಸಕ್ಸಸ್ ಆಗಿದ್ದೆವು. ಮತ್ತು ಇಮ್ರಾನ್ ಯುವಕರು ಅದಾರು ಹುಕ್ಕೇರಿ ಕ್ಷೇತ್ರ ಏನೈತಿ ನಮ್ದು ಸುಧಾರಿಸ್ತಾರು. ಮತ್ತು ಮುಂದೆ ಇನ್ನೂ ಒಂದು ಪರಗಡೆ ಇವು ಇಮ್ರಾನ್ ಆಗಿಲ್ಲ ಅನ್ನೋದು ನಮ್ದು ವೈಯಕ್ತಿಕ ಇಷ್ಟ ಐತಿ. ಯಾಕಂದ್ರೆ ಮೊದಲಿಂದ ನೀವು ಜನರ ಬಡವ್ರ ಬದಲ ಭಾಳ ಕಾಳಜಿ ಇದ್ದ ಮನುಷ್ಯ. ಹುಕ್ಕೇರಿಗೆ ಏನೈತಿ ಇವನಿಂದ ಇಮ್ರಾನ್ದಿಂದ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ. ಮತ್ತು ಇಂಥ ಯುವಕ ಅಧ್ಯಕ್ಷ ಇರೋದ್ರಿಂದ ನಮ್ಮ ಪಾರ್ಟಿಗೂ ಭಾಳ ಇಲ್ಲಿ ಅನುಕೂಲ ಇದೆ. ನೀವು ಮಾತಾಡೋಣ. ಕಾಂಗ್ರೆಸ್ ಪಕ್ಷದ ನಮ್ಮ ಸದಸ್ಯರು ನನಗೆ ಬೆಂಬಲ ನೀಡಿದ್ದಕ್ಕೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತೇನೆ. ಹಾಗೂ ಸ್ವತಂತ್ರ ಪಕ್ಷೇತರ ಮೂರು ಪಕ್ಷೇತರ ಈ ಸಲ ನಮಗೆ ಬೆಂಬಲ ನೀಡಿದ್ದಕ್ಕೆ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಹುಕ್ಕೇರಿ ಜನರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂಬರುವ ದಿನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೇವೆ ಅನ್ನೋದು ನಾನು ವಿಶ್ವಾಸ ಅನ್ನೋದು ಕೊಡುತ್ತೇನೆ. ಸತೀಶ್ ಜಾರಕಿಹೊಳಿ ನಮಗೆ ಬೆಂಬಲ ಅದಾರೆ. ಅವರು ನಮಗೆ ಫಂಡ್ ಅದು ಮಾಡಿಕೊಡ್ತಾನಂತ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ.